ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರ್ ಆದ ಒಂದು ಥಾಲಿ. ನಾನ್ ವೆಜ್ಗಿಂತಲೂ ರುಚಿಯಾಗಿ ಹಾಗೂ ಈಸಿಯಾದ ಥಾಲಿಯನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಫಸ್ಟಿಗೆ ನಾನು ಬದನೆಕಾಯಿಯನ್ನು ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ನಿಮಗೆ ಮಾಡಬೇಕು ನೋಡಿ, ಆ ಪ್ರಮಾಣದಲ್ಲಿ ನೀವು ಮಾಡಿದರೆ ಆಯಿತು. ಬದನೆಕಾಯಿಗೆ ಇಲ್ಲಿ ಸ್ವಲ್ಪ ಶೇಂಗಾ ಹಾಕಿ ನಾನು ಅದನ್ನು ಫ್ರೈ ಮಾಡ್ತಾ ಇದ್ದೀನಿ. ಶೇಂಗಾ ಚೆನ್ನಾಗಿ ರೋಸ್ಟ್ ಆಗಬೇಕು. ಒಳ್ಳೆ ರೀತಿ ರೋಸ್ಟ್ ಆಗಿದೆ. ಇದರಲ್ಲಿ ಒಂದು 3 ಒಣಮೆಣಸನ್ನು ಹಾಕಿ ಅದನ್ನು ಕೂಡ ಫ್ರೈ ಮಾಡ್ತಾ ಇದ್ದೀನಿ. ಆಮೇಲೆ ಅದನ್ನು ಸಪ್ರೇಟಾಗಿ ತೆಗೆದು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾವು ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಜೀರಿಗೆಯನ್ನು ಹಾಕೋಣ. ಜೀರಿಗೆ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು 1 ಮುಷ್ಟಿಯಷ್ಟು ಕೊಕೊನಟ್ ತೆಂಗಿನಕಾಯಿ ಕೂಡ ಹಾಕಿ ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ರೋಸ್ಟ್ ಆದ ಶೇಂಗಾದ ಸಿಪ್ಪೆಯನ್ನು ನಾನು ಈ ರೀತಿ ತೆಗಿತಾ ಇದ್ದೀನಿ. ಆಮೇಲೆ ಇವೆಲ್ಲವನ್ನೂ ಹಾಕಿ ನಾವು ಸ್ವಲ್ಪ ಹುಡಿ ಮಾಡಲಿಕ್ಕುಂಟು. ಮಿಕ್ಸಿ ಜಾರಲ್ಲಿ ಹಾಕಿ ಕೂಡ ನೀವು ಹುಡಿ ಮಾಡ್ಬೋದು. ಸ್ವಲ್ಪ ಅಂದರೆ ತುಂಬ ನೈಸಾಗಿ ಇಲ್ಲಿ ಹುಡಿ ಮಾಡಲಿಕ್ಕಿಲ್ಲ, ದರ್ದರನೆ ಇಲ್ಲಿ ಮಸಾಲ ಆಗಬೇಕು. ಓಕೆ, ಈ ರೀತಿ ಆದರೆ ಸಾಕು. ಇಲ್ಲಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಹೆಸರನ್ನು ಹಾಕಿ ಕೂಡ ಜಜ್ತಾ ಇದ್ದೀನಿ. ಓಕೆ, ಇವಾಗ ಈ ಮಸಾಲೆ ರೆಡಿ ಆಗಿದೆ. ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡ್ರೆ ಆಯಿತು. ಓಕೆ, ಇವಾಗ ಒಂದು ಪಾತ್ರೆ ತಗೊಂಡು ಅದರಲ್ಲಿ ಸಾಸಿವೆ ಎಣ್ಣೆ ಅಥವಾ ಕೊಕೊನಟ್ ಆಯಿಲ್ ಯಾವುದು ಕೂಡ ನೀವು ಇಲ್ಲಿ ಹಾಕ್ಬೋದು. ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು, ಒಂದು ಸಣ್ಣ ನೀರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ನೀರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಇದರಲ್ಲಿ ನೀರುಳ್ಳಿಯಲ್ಲಿ ಚೆನ್ನಾಗಿ ಫ್ರೈ ಆಗಿದ್ದೆ. ಇದಕ್ಕೆ ನಾನು ಇವಾಗ ಬದನೆಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಇಲ್ಲಿ ಫ್ರೈ ಮಾಡಲಿಕ್ಕುಂಟು. ಎಣ್ಣೆಯಲ್ಲಿ ಫಸ್ಟಿಗೆ ಇದು ಸರಿಯಾಗಿ ಫ್ರೈ ಆಗಬೇಕು. ಫ್ರೈ ಆಗುವ ಟೈಮಿಗೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಬೇಕಿದ್ರೆ ಸ್ವಲ್ಪ ಅರಶಿನ ಕೂಡ ನೀವು ಈ ಟೈಮಲ್ಲಿ ಹಾಕ್ಬೋದು. ಇದು ಒಳ್ಳೆ ರೀತಿ ಫ್ರೈ ಆದಮೇಲೆ ಇದಕ್ಕೆ 2 ಟೊಮೆಟೊವನ್ನು ಕೂಡ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಇಲ್ಲಿ ಚೆನ್ನಾಗಿ ಸಾಫ್ಟ್ ಆಗಬೇಕು. ಓಕೆ, ಒಳ್ಳೆ ರೀತಿ ಇದೆಲ್ಲ ಸಾಫ್ಟ್ ಆಗಿದ್ದೆ. ನಾವು ರೆಡಿ ಮಾಡಿಟ್ಟ ಮಸಾಲವನ್ನು ಇದಕ್ಕೆ ಆ್ಯಡ್ ಮಾಡೋಣ ಹಾಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ. ಇಷ್ಟನ್ನು ಇವಾಗ ನಾವು ನೀರಿಲ್ಲದೆ ಈ ರೀತಿ ಮಾಡಿದ್ದೀವಿ. ಈ ಮಸಾಲ ಇದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ನಾವು ಇದಕ್ಕೆ ಇವಾಗ ನೀರನ್ನು ಸೇರಿಸೋಣ. ನಾನು 1 ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ ಹಾಗೂ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಒಳ್ಳೆ ರೀತಿ ಇವಾಗ ಬದನೆ ಇದರಲ್ಲಿ ಬೇಯಬೇಕು. ನೋಡಿ, ಚೆನ್ನಾಗಿ ಬಂದಿದೆ. ಇವಾಗ ಇದಕ್ಕೆ ನಾನು ಒಂದು 1/4 ಲಿಂಬೆ ಗಾತ್ರದಷ್ಟು ಹುಳಿಯನ್ನು ಚೆನ್ನಾಗಿ ಹಿಂಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇಲ್ಲಿ ಇವಾಗ ರೆಡಿಯಾಗಿದೆ. ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡಿಕೊಂಡು ಕೆಳಗಿಳಿಸಿದರೆ ಆಯಿತು. ಇವಾಗ ನಾನಿಲ್ಲಿ ದೀವಿಗುಜ್ಜೆಯನ್ನು ತಗೊಳ್ತಾ ಇದ್ದೀನಿ. ದೀಗುಜ್ಜೆ ಅಂತ ಹೇಳ್ತೀವಿ ನಾವು. ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ನಾನು. ತುಂಬ ಚೆನ್ನಾಗಾಗುತ್ತೆ. ತುಂಬ ರೀತಿಯಲ್ಲಿ ಇದರ ಪದಾರ್ಥವನ್ನು ಮಾಡ್ತಾರೆ. ಪಲ್ಯ ಮಾಡ್ತಾರೆ, ಸುಕ್ಕ, ಫ್ರೈ ಮಾಡ್ತಾರೆ, ಪೋಡಿ ಎಲ್ಲ ಮಾಡ್ತಾರೆ, ಬಜ್ಜಿ ಎಲ್ಲ ಮಾಡ್ತಾರೆ ನೋಡಿ, ಆ ರೀತಿ. ಫಸ್ಟಿಗೆ ಇದರ ಸಿಪ್ಪೆಯನ್ನು ನಾನಿಲ್ಲಿ ತೆಗಿತಾ ಇದ್ದೀನಿ. ಆಮೇಲೆ ಇದನ್ನು ಸ್ಲೈಸ್ ರೀತಿ ಕಟ್ ಮಾಡಿ ನೀರಲ್ಲಿ ಹಾಕ್ತಾ ಇದ್ದೀನಿ. ಇದರಿಂದ ಇದು ಕಪ್ಪಾಗೋದಿಲ್ಲ. ಬಾಳೆಕಾಯಿಯನ್ನು ಕೂಡ ಅದೇ ರೀತಿ ಮಾಡ್ತಾ ಇದ್ದೀನಿ. ಅದರ ಸಿಪ್ಪೆಯನ್ನು ಕೂಡ ತೆಗೆದು
ಸ್ಲೈಸ್ ಮಾಡಿ ನಾನು ನೀರಲ್ಲಿ ಹಾಕ್ತಾ ಇದ್ದೀನಿ. ಎರಡನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ಫ್ರೈ ಮಾಡ್ತೀನಿ, ಆದರೆ ಮಸಾಲ ಒಂದೇ ರೀತಿ ಹಾಕ್ತಾ ಇದ್ದೀನಿ. ಒಂದು ಇದರಲ್ಲಿ ರವೆ ಫ್ರೈ ಹಾಗೂ ಒಂದು ತವ ಫ್ರೈ ಮಾಡ್ತಾ ಇದ್ದೀನಿ. ಮಸಾಲ ಮಾತ್ರ ಇಲ್ಲಿ ಫಸ್ಟಿಗೆ ಸೇಮ್ ಹಾಕೋದು. ಹಾಗಾಗಿ ಅರಶಿನ ಪೌಡರ್, ಸ್ವಲ್ಪ ಜೀರಾ ಪೌಡರ್ ಹಾಗೂ ಇಲ್ಲಿ ಖಾರದ ಪೌಡರ್ ಹಾಕಿದ್ದೀನಿ. ಆಮೇಲೆ ನಾನಿಲ್ಲಿ ಅಕ್ಕಿ ಹುಡಿಯನ್ನು ಸೇರಿಸ್ತಾ ಇದ್ದೀನಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಹಾಗೂ ವೆನಿಗರನ್ನು ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಎರಡಕ್ಕೂ ಕೂಡ ಮಸಾಲವನ್ನು ಹಾಕೋಣ. ಇಲ್ಲಿ ಇವಾಗ ಸ್ವಲ್ಪ ಎಣ್ಣೆಯಲ್ಲಿ ಫಸ್ಟಿಗೆ ನಾನು ದೀಗುಜ್ಜೆಯನ್ನು ಫ್ರೈ ಮಾಡ್ತಾ ಇದ್ದೀನಿ. ಹಾಗೂ ಬಾಳೆಕಾಯನ್ನು ಇವಾಗ ತಗೊಂಡು ನಾನು ಸಣ್ಣ ರವೆ ಇರುತ್ತೆ ನೋಡಿ, ಅದರಲ್ಲಿ ಈ ರೀತಿ ಮಿಕ್ಸ್ ಮಾಡಿ ಆಮೇಲೆ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿ ಮೊಸರು ತಗೊಂಡು ಅದಕ್ಕೆ ಸ್ವಲ್ಪ ಹುರಿದ ಜೀರಿಗೆ ಇರುತ್ತೆ ನೋಡಿ, ಅದರ ಸ್ವಲ್ಪ ನಾನು ಇಲ್ಲಿ ಹುಡಿಯನ್ನು ಹಾಕ್ತಾ ಇದ್ದೀನಿ, ಜಾಸ್ತಿ ಹಾಕಲಿಕ್ಕಿಲ್ಲ. ಹಾಗೂ ಇದರೊಂದಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಪೊಮೊಗ್ರಾನೇಟ್ ಅಂದರೆ ದಾಳಿಂಬೆ ಉಂಟು ನೋಡಿ, ಅದರ ಬೀಜವನ್ನು ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಈ ರೀತಿ ದಪ್ಪ ಮೊಸರಿಗೆ ನೀವು ಹಾಕಿ ಮಾಡಿದರೆ.
ಟೊಮೆಟೊ ತಗೊಂಡು ಸಿಂಪಲ್ ನಾನು ರಸಮ್ ಮಾಡ್ತಾ ಇದ್ದೀನಿ. ಟೊಮೆಟೊ ಹಾಗೂ ಹುಳಿಯನ್ನು ಹಾಕಿ ಚೆನ್ನಾಗಿ ಇದನ್ನು ಬೇಯಿಸ್ತಾ ಇದ್ದೀನಿ. ಓಕೆ, ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡರ್, ಬೇಕಿದ್ರೆ ನೀವು ರಸಮ್ ಪೌಡರ್ ಕೂಡ ಆ್ಯಡ್ ಮಾಡ್ಬೋದು. ಇಷ್ಟನ್ನು ಹಾಕಿ ಆಮೇಲೆ ಒಗ್ಗರಣೆಯನ್ನು ನೀವು ಕೊಟ್ಟರೆ ಆಯಿತು. ಚೆನ್ನಾಗಿ ಕುದಿ ಬಂದಮೇಲೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಆಯಿತು. ಇಲ್ಲಿ ಸ್ವಲ್ಪ ನೀರುಳ್ಳಿ, ಜೀರಿಗೆ ಪೌಡರ್ ಹಾಗೂ ಸ್ವಲ್ಪ ಅರಶಿನ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಮಾವಿನನ್ನು ತಗೊಂಡು ಸ್ವಲ್ಪ ಒಂದು ಮೆಣಸನ್ನು ಚೆನ್ನಾಗಿ ಬೆಂಕಿಯಲ್ಲಿ ಫ್ರೈ ಮಾಡಿ ಆಮೇಲೆ ಇದಕ್ಕೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಂಡುರ್ಲಿ ರೀತಿ ಮಾಡ್ತಾ ಇದ್ದೀನಿ. ಚೆನ್ನಾಗಾಗುತ್ತೆ ಸೈಡಲ್ಲೇ ತಿನ್ನಲಿಕ್ಕೆ. ಆಮೇಲೆ ಕಾಯಿಸಿ ತಣ್ಣಗಾದ ಹಾಲು, ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಬೇಕಿದ್ರೆ ನೀವು ಸ್ವಲ್ಪ ಕೇಸರನ್ನು ಕೂಡ ಹಾಕ್ಬೋದು, ಚೆನ್ನಾಗಾಗುತ್ತೆ. ಸಕ್ಕರೆ ಚೆನ್ನಾಗಿ ಕರಗಿದ ಮೇಲೆ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ. ಹಾಗೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನಾನು ಬಾಳೆಹಣ್ಣನ್ನು ಹಾಕ್ತೀನಿ. ಸ್ವಲ್ಪ ಕಿವುಚಿ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ಇದೊಂಥರ ಸ್ವೀಟ್, ತುಂಬ ಚೆನ್ನಾಗಾಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಓಕೆ, ಇವಾಗ ಎಲ್ಲ ರೆಸಿಪಿ ಕೂಡ ರೆಡಿಯಾಗಿದೆ. ಇನ್ನು ಪ್ಲೇಟಲ್ಲೆಲ್ಲ ಹಾಕಿ ಗಟ್ಟಿಯಾಗಿ ಊಟ ಮಾಡಿದರೆ ಆಯಿತು. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೂ ಎಲ್ಲರೊಂದಿಗೆ ಶೇರ್ ಮಾಡಿ. ನಾಳೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.